ಎಲ್ಲರಿಗೂ ನಮಸ್ಕಾರ ರೀ. ಹಬ್ಬ ಬಂತಂದ್ರೆ ಮನೆಯೊಳಗೆ ಸಿಹಿ ತಿಂಡಿ ಮಾಡೇ ಮಾಡ್ತಾರೆ. ಅದ್ರೊಳಗೆ ವಿಶೇಷವಾಗಿ ಹೋಳ್ಗೆ ಮಾಡ್ತಾರೆ. ಹೋಳ್ಗೆ ಒಳಗೆ ಭಾಳ ನಮೂನಿ ಅದಾವೆ. ಕಾಯಿ ಹೋಳ್ಗೆ, ಬೇಳೆ ಹೋಳ್ಗೆ, ಕೊಬ್ಬರಿ ಹೋಳ್ಗೆ, ಹಿಂಗೆ ಭಾಳ ನಮೂನಿ ಮಾಡ್ತಿರ್ತಾರೆ. ಈಗ ಹಬ್ಬದ ಸೀಸನ್ ಸ್ಟಾರ್ಟ್ ಐತಿ. ಹೋಳಿ ಹುಣ್ಣಿಮೆ, ಯುಗಾದಿ ಬರಾಕತ್ತೈತಿ. ಅದ್ರ ಸಲುವಾಗಿ ನಾವು ನಿಮಗೆ ಇವತ್ತು ಬೇಳೆ ಹೋಳಿಗೆ ಅಂದ್ರೆ ಹೂರಣ ಹೋಳ್ಗೆನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಯಾರು ಹೂರಣ ಹೋಳ್ಗೆ ಮಾಡಕ್ಕೆ ಬರಂಗಿಲ್ಲ ಅಂತಾರಲ್ಲ, ಈ ವಿಡಿಯೋ ನೋಡಿದ್ರೆ ಸುಲಭವಾಗಿ ಅವರು ಕೂಡ ಮಾಡ್ಬೋದು. ಅಂಥ ಹೋಳ್ಗೆ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಈ ಹೋಳ್ಗೆ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜುಬ್ರ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಒಂದು ದೊಡ್ಡ ಬಟ್ಲು ತುಂಬ ನಾವು ಕಡ್ಲಿಬೇಳೆ ತೊಗೊಂಡಿವ್ರಿ. ಕಡ್ಲಿಬೇಳೆ, ಆಮೇಲೆ ಇದಕ್ಕೆ ಗೋಧಿ ಹಿಟ್ಟು ತೊಗೊರಿ, ಇಲ್ಲ ಹೋಳ್ಗೆ ಹಿಟ್ಟು ಅಂತ ಬರ್ತೈತಿ, ಅದನ್ನು ತೊಗೊರಿ. ಇದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ತೊಗೊಂಡಿವಿ. ಒಂದು 8-10 ಏಲಕ್ಕಿ ತೊಗೊಂಡಿವ್ರಿ. ಏಲಕ್ಕಿ ಇದ್ರೆ ಫ್ಲೇವರ್ ಭಾಳ ಚಲೋ ಬರ್ತೈತಿ. ಈಗ ಕಡ್ಲಿಬೇಳೆ ಇತ್ತಲ್ಲ, ಕಡ್ಲಿಬೇಳೆ ನಾವು ಒಂದು ಪಾತ್ರೆ ಒಳಗೆ ಹಾಕಿ ಅದಕ್ಕೆ ನೀರು ಹಾಕಿ ಸ್ವಚ್ಛ ಹಿಂಗೆ ತೊಳೆದ ಅದನ್ನು ಕುಕ್ಕರ್ಗೆ ಹಚ್ಚಾವ್ರಿ. ಈಗ ನೀವು ನೋಡ್ತಿರ್ಬೋದು, ಒಂದು ಪಾತ್ರೆಗೆ ಹಾಕಿ ಹಿಂಗೆ ಕೈಯಾಡಿಸಿ ನಾವು ಅದರೊಳಗಿಂದ ಧೂಳ ಕಸ ಕಡ್ಡಿ ಏನಿರ್ತೈತಲ್ಲ ಅದನ್ನೆಲ್ಲ ಕೇರಿ ತೆಗೆದಿರ್ತೀವಿ. ಆದ್ರೂ ಮ್ಯಾಲೆ ಕೆಮಿಕಲ್ ಹಾಕಿರ್ತಾರಂತೇಳಿ ಒಂದು ಸಲ 2 ಸಲ ಹಿಂಗೆ ತೊಳೆದು ಸ್ವಚ್ಛಂಗೆ ನಾವು ಇಟ್ಕೊಂಡ್ಬಿಡೋದ್ರಿ. ಕಡ್ಲಿಬೇಳೆ ಎಷ್ಟು ತೊಗೊಂಡಿರ್ತೀವಲ್ಲ ಅದ್ರದ್ದು 2.5 ಪಟ್ಟು ನೀರು ಹಾಕಿಬಿಡ್ರಿ. ಮ್ಯಾಲೆ ಅರಿಶಿನ ಪುಡಿ ಹಾಕಿರಿ. ಅರಿಶಿನ ಪುಡಿ ಆದ ನಂತರ 1-2 ಟೀ ಸ್ಪೂನ್ ಎಣ್ಣೆ ಹಾಕಿಬಿಡ್ರಿ. ಕಡ್ಲಿಬೇಳೆ ಮಸ್ತಂಗೆ ಕುದ್ದು ಬರ್ತಾವೆ. 4 ವಿಸಲ್ ಮಾಡಿಬಿಡ್ರಿ. 4 ವಿಸಲ್ ಮಾಡಿರಿ ಅಂದ್ರೆ ಕರೆಕ್ಟಾಗಿ ಕಡ್ಲಿಬೇಳೆ ಕುದ್ದು ಬರ್ತಾವೆ. ಈಗ ನಾವು ಹೋಳ್ಗೆ ಮಾಡೋಕ್ಕೆ ಕನಕ ರೆಡಿ ಮಾಡ್ಕೊಂಡ್ರಿ. ಈಗ ಹಿಟ್ಟು ಹಾಕೀವಿ. ಹಿಟ್ಟದೊಳಗೆ 1-2-3 ಟೀ ಸ್ಪೂನ ಎಣ್ಣೆ ಹಾಕಿಬಿಡೋದ್ರಿ. ಅಂದ್ರೆ ಈ ಕನಕ ಮೆತ್ತಗಾಗ್ತೈತಿ ಮತ್ತು ಹೋಳಿಗೆ ಭಾಳ ಚಂದ ಬರ್ತಾವೆ. ಸ್ವಲ್ಪ ನೀರು ಹಾಕಿ ನಾವು ಚಪಾತಿ ಹಿಟ್ಟಿನ ಏನು ಹದ ಮಾಡ್ಕೊಂಡು ನಾವು ನಾದ್ಕೋತೇವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗಿರಲ್ರಿ. ಚಪಾತಿ ಹಿಟ್ಟು ಸ್ವಲ್ಪ ಬೆರೆಸಿರ್ತೈತಿ, ಇದು ಹೋಳ್ಗಿದ ಸ್ವಲ್ಪ ಮೆತ್ತಗಿರಲಿ. ನೀವು ನೋಡ್ತಿರ್ಬೋದು, ನಾವು ಅದನ್ನು ಹದ ಮಾಡ್ತಾಯಿದ್ದೀವಿ. ಹಿಂಗೆ ತಿರುಗಿಸಿ ಹದ ಮಾಡೋದ್ರಿ. ಇಷ್ಟಾದ ನಂತರ ನಾವು ಅದಕ್ಕೆ ಯಾವ ಟೈಪ್ ಅದನ್ನು ಹದ ಮಾಡೋದಂತ ತೋರಿಸ್ತಾನೆ ನೋಡ್ರಿ. ಇದನ್ನು ಪರಾತ್ನೊಳಗೆ ಅಗಲು ಮಾಡಿ ಸ್ವಲ್ಪ ಮೆದ್ದೋದ್ರಿ. ಮೆದ್ದಿ ಅದನ್ನು ಮುಚ್ಚಿ ಹಿಂಗೆ ಇಟ್ಟುಬಿಡೋದು ನೋಡ್ರಿ. ಒಂದು ಅರ್ಧ ತಾಸು ರೆಸ್ಟಿಗೆ ಇಟ್ಬಿಡೋದು. ಇಲ್ಲಿ ನಾವು ತನಕ ಹೂರ್ಣ ರೆಡಿ ಮಾಡ್ಕೊಳ್ಳೋದೈತ್ರಿ. ನೋಡ್ರಿ, ಬ್ಯಾಳೆ ಅಷ್ಟು ಪರ್ಫೆಕ್ಟಾಗಿ ಕುದ್ದವ, ಅಲ್ಲಿ ಹೆಚ್ಚಿಗೆ ತೋರ್ಸಾಕತ್ತಿದ್ದೀವಿ. ಹಿಂಗೆ ಬ್ಯಾಳೆ ಪರ್ಫೆಕ್ಟಾಗಿ ಕುದ್ದಿದ್ದು ಅಂದ್ರೆ ಅದನ್ನು ಒಂದು ಜರಡಿ ಹಿಡಿದು ಬಿಡೋದ್ರಿ. ಈಗ ನೀವು ನೋಡ್ತಿರ್ಬೋದು, ಕಡ್ಲಿಬೇಳೆ ಮ್ಯಾಲ ಕಟ್ಟ ಕೆಳಗೆ ಈ ಕಟ್ಟಿನ ಸಾರು ಮಾಡ್ತಾರ್ರಿ. ಇಷ್ಟು ಸೂಪರ್ ಇರ್ತೈತಿ. ಹೋಳ್ಗೆ ಜೊತೆ ಹೋಳ್ಗೆ ಸಾರು ಅಂತಾರೆ, ಕಟ್ಟಿನ ಸಾರು ಅಂತಾರೆ. ಮುಂದಿನ ರೆಸಿಪಿ ಅದು ಬರ್ತೈತಿ. ಇದನ್ನು ಕಟ್ಟ ಹೆಂಗೆ ಸಾರು ಮಾಡ್ತಾರಂತೇಳಿ ಅದನ್ನು ತೋರ್ಸಾವಿದ್ದೀನಿ. ಈ ಕಡ್ಲಿಬೇಳೆ ಇತ್ತಲ್ಲ, ಕಡ್ಲಿಬೇಳೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋದ್ರಿ. ಶಿಫ್ಟ್ ಮಾಡಿ ಕಡಿಮೆ ಗ್ಯಾಸ್ ಒಳಗೆ ಅದನ್ನು ಬಿಸಿ ಮಾಡಕ್ಕೆ ಇಟ್ಟುಬಿಡೋದು. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ ಸೇರಿಸ್ಕೊಂಡ್ಬಿಡೋದ್ರಿ. ಕಡ್ಲಿಬೇಳೆಗೆ ಬೆಲ್ಲಕ್ಕೆ ಕಾಂಬಿನೇಷನ್ ಆಗುವಂಗೆ ನೀವು ಬೆಲ್ಲ ಹಾಕ್ರಿ. ಭಾಳ ಬೆಲ್ಲ ಕಡಿಮೆ ಹಾಕಿರಂದ್ರೆ ಹೋಳಿಗೆ ಸಿಹಿ ಆಗೋದಿಲ್ಲ, ಸಪ್ಪಗಾಗ್ತಾವೆ. ಅದ್ರ ಸಲುವಾಗಿ ಬೆಲ್ಲ ನೋಡ್ಕೊಂಡು ಹಾಕ್ರಿ. ಇದಕ್ಕೆ ಒಂದು ಹನಿನೂ ನೀರು ಹಾಕಂಗಿಲ್ಲ ರೀ. ಬೆಲ್ಲ ನೀರು ಬಿಡ್ತೀಗ ನೀವು ನೋಡ್ತಾ ಇರ್ಬೋದು, ಕುದಿಲಿಕ್ಕತ್ತದ. ಹಿಂಗೆ ಕುದಿಯಾಕತ್ತಂದ್ರೆ ಒಂದು ಚಮಚ ತೊಗೊಂಡು ಅದನ್ನು ಹಿಂಗೆ ತಿರ್ಗಿಸ್ಕೋತ ಇರೋದ್ರಿ. ಅದನ್ನು ಬಿಡಂಗಿಲ್ಲ ರೀ. ಬಿಡ್ತಂದ್ರೆ ತಳ ಹಿಡಿತೈತಿ. ಅದ್ರ ಸಲುವಾಗಿ ಬಿಡಂಗಿಲ್ಲ. ಈಗ ನಾವು ಅವು ಏಲಕ್ಕಿ ಏನಿದ್ವಲ್ಲ ಅದನ್ನು ಬಿಸಿ ಮಾಡಿ ಸಕ್ಕರೆ ಒಳಗೆ ಪುಡಿ ಮಾಡಿ ಇಟ್ಕೊಂಡಿವ್ರಿ. ಹಂಗೆ ಪುಡಿ ಮಾಡಿದ್ರೆ ಪುಡಿ ಆಗೋದಿಲ್ಲ. ಅದ್ರೊಳಗೆ ಸ್ವಲ್ಪ 1 ಚಮಚ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಬಿಡ್ರಿ. ಕರೆಕ್ಟಾಗಿ ಪುಡಿಯಾಗಿ ಬರ್ತಾವೆ. ಆ ಸಕ್ಕರೆ ಪುಡಿ ಇದಕ್ಕೆ ಸೇರಿಸ್ಕೊಂಬಿಡ್ರಿ. ಘಮ ಮಸ್ತ್ ಬರ್ತೈತ್ರಿ. ಈಗ ಅದ ಜರಡಿ ಒಳಗನ ನಾವು ಹೂರ್ಣ ಮಾಡೋದು ರೀ. ಈಗ ಬಿಸಿ ಇದ್ದಾಗನ ಒಂದು ಹಿಂಗೆ ಗ್ಲಾಸ್ ತೊಗೊರಿ. ಗ್ಲಾಸದಿಂದ ಹಿಂಗೆ ತಿಕ್ಕಿ ಬಿಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಹೂರ್ಣ ಬರ್ತೈತೆ ರೀ. ಹೋಳಿಗೆ ಬೆಸ್ಟ್ ಆಗ್ತಾವೆ. ಭಾಳ ಸುಲಭವಾಗಿ ಮಾಡ್ಬೋದು ರೀ. ನೀವು ನೋಡ್ತಿರ್ಬೋದು, ಡಬಲ್ ಗೇಜದ ಜಾಳಿಗೆ ಇದ್ದದ ಜರಡಿ ಐತಿರದ. ಈ ಜರಡಿ ಒಳಗೆ ನೀವು ಈ ಥರ ಬಿಸಿದನ ಮ್ಯಾಲೆ ಲೋಟ ಇರ್ತೈತಿ. ಕೈಗೇನು ಬಿಸಿ ಹತ್ತಂಗಿಲ್ಲ, ಏನೂ ಇಲ್ಲ. ಅದಕ್ಕೆ ಟಚ್ ಮಾಡಂಗಿಲ್ಲ ರೀ. ಚಮಚ ತೊಗೊಂಡು ಹಿಂಗೆ ಜರಡಿ ಒಳಗೆ ಹಾಕೋದು. ಹಿಂಗೆ ಗ್ಲಾಸ್ ತೊಗೊಂಡು ಗಸ ತಿಕ್ಕಿ ಬಿಡೋದ್ರಿ. ಹಿಂಗೆ ತಿಕ್ಕಿರಂದ್ರೆ ಕೆಳಗೆ ನೋಡ್ರಿ ಅಲ್ಲಿ ಹೂರ್ಣ. ಹೂರ್ಣ ಬಂದೈತಿ. ಇದು ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡೀವಿ. ಹೂರ್ಣ ರೆಡಿ ಆಗೈತಿ. ಈಗ ಇನ್ನೇನಿದ್ರೆ ನಾವು ಹೋಳ್ಗೆ ಮಾಡೋದ್ರಿ. ಹೋಳ್ಗೆ ಪೇಡೆ ಮಾಡಕತ್ತೀವಿ ನೋಡ್ರಿ. ಆ ಕಣಿಕಿಂದ ಪೇಡೆ ಮಾಡಕತ್ತಿದ್ದೀವಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದ್ರೊಳಗೆ ಈ ಥರ ಆ ಹೂರ್ಣ ತುಂಬಿ ಬಿಡೋದ್ರಿ. ಹೂರ್ಣ ತುಂಬಿ ನಿಧಾನಕ್ಕೆ ಅದನ್ನು ಮೆತ್ಕೋತ ಹೀಗೆ ಮ್ಯಾಲೆ ಮಾಡಿ ಅದನ್ನು ಲಾಕ್ ಮಾಡಿಬಿಡೋದ್ರಿ. ಲಾಕ್ ಮಾಡಿ ಹಿಂಗೆ ಉಳ್ಳಿ ಮಾಡಿಬಿಡೋದು. ನಾವು ತಗಡು ಮೇಲೆ ಮಾಡಕತ್ತಿದ್ದೀವಿ ರೀ. ತಗಡು ಮೇಲೆ ಮಾಡಿರಿ. ಇಲ್ಲಾಂದ್ರೆ ನಿಮ್ಮ ಕಡೆ ಪೇಪರ್ ಇತ್ತಂದ್ರೆ ಪೇಪರ್ ಮೇಲೆ ಮಾಡಿರಿ. ಬಟರ್ ಪೇಪರ್ ಅಂತಾರಲ್ಲ, ಬಟರ್ ಪೇಪರ್ ಮೇಲೆ ಮಾಡಿರಿ.
ಭಾಳ ಕರೆಕ್ಟಾಗಿ ಹೋಳಿಗೆ ಮಸ್ತಾಗಿ ಬರ್ತೈತೆ ರೀ. ನೀವು ನೋಡ್ತಿರ್ಬೋದು, ಇದನ್ನು ಹೊಳ್ಸಾಡಂಗಿಲ್ಲ ರೀ. ಅದು ತಗಡನ್ನು ಹಿಂಗೆ ತಿರ್ಗಿಸ್ಕೊಂಡು ಬಿಡೋದು, ಹಿಂಗೆ ತಗಡು ತಿರುಗಿಸಿ ಕರೆಕ್ಟಾಗಿ ಗೋಲಾಗಿ ಮಾಡಿಬಿಡ್ರಿ. ಒಂದು ಥಿಕ್ನೆಸ್ ಇಟ್ಕೊಂಡು ಮಾಡಿರಿ. ಭಾಳ ಒಂದು ಕಡೆ ಪ್ರೆಸ್ ಮಾಡೋದು, ಒಂದು ಕಡೆ ಕಡಿಮೆ ಮಾಡೋದು ಮಾಡಕ್ಕೆ ಹೋಗ್ಬೇಡ್ರಿ, ಹೂರ್ನ ಹೊರಗೆ ಬರೋ ಚಾನ್ಸಸ್ ಇರ್ತೈತಿ. ಹಿಂಗೆ ನಿಧಾನಕ್ಕೆ ಹಿಂಗೆ ಕಾದ ಹೆಂಚು ಮೇಲೆ ಹಾಕಿಬಿಡ್ರಿ. ಹೆಂಚು ಹದವಾಗಿ ಕಾದಿರಬೇಕು. ನಿಧಾನಕ್ಕೆ ಕಡಿಮೆ ಗ್ಯಾಸ್ ಒಳಗೆ ಇದನ್ನು ಬೇಯಿಸೋದ್ರಿ. ಮ್ಯಾಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೋಡ್ರಿ. ಎಣ್ಣೆ ಹಾಕ್ತಂದ್ರೆ ಪುರಿ ಉಬ್ಬಿದಂಗೆ ಉಬ್ತೈತ್ರಿ. ಇದು ಅಷ್ಟು ಮಸ್ತ್ ಆಕತಿ. ಈ ಹೋಳ್ಗೆ ನೀವು ಸುಲಭವಾಗಿ ಮಾಡ್ಬೋದು ರೀ. ನೋಡಿರಿ, ಹೋಳ್ಗೆ ಹೊಳಿಸಿ ಹಾಕಿರೀಗ ಎಷ್ಟು ಚಂದ ಉಬ್ಬತೈತೆ ನೋಡ್ರಿ. ಅದು ಹಿಂಗೆ ಉಬ್ಬಿದ ಹೋಳ್ಗೆ 2 ತಿನ್ನೋರು 4 ತಿಂತಾರೆ ರೀ. ಅಷ್ಟು ಮಸ್ತ್ ಆಕತಿ ಹೋಳ್ಗೆ. ನೀವು ಹಾಲು ಜೊತೆ ಸವಿಬೋದು, ತುಪ್ಪದ ಜೊತೆ ಸವಿಬೋದು, ಸಕ್ಕರೆ ಪಾಕದ ಜೊತೆ ಸವಿಬೋದು. ಹೋಳ್ಗೆ ಇದೇ ಟೈಪ್ ಮಾಡ್ಬೇಕು ನೋಡ್ರಿ. ಯಾರು ಹೋಳ್ಗೆ ಬರಂಗಿಲ್ಲ ಅಂತಾರಲ್ಲ, ಏನೂ ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ ರೀ. ನಿಧಾನಕ್ಕೆ ಭಾಳ ಟೆನ್ಷನ್ ಇಲ್ದ ಈಸಿಯಾಗಿ ಹಿಂಗೆ ಮಾಡಿರಂದ್ರೆ ಹೋಳ್ಗೆ ಭಾಳ ಸುಲಭವಾಗಿ ಬರ್ತೈತಿ. ಇನ್ನೊಂದು ಹೋಳ್ಗೆ ಹಾಕಿದ್ದು ತೋರ್ಸತ್ತೇನೆ ನೋಡ್ರಿ. ಹಿಂಗೆ ನಿಧಾನಕ್ಕೆ ಹೋಳ್ಗೆ ಹಾಕಿ ಈಗ ಹಿಂಗೆ ಮಾಡಿಬಿಡೋದು ನೋಡ್ರಿ. ಕರೆಕ್ಟ್ ಕಣ್ಣು ಬಿದ್ದು ಕೂಡಲೇ ಬೇಯಿಸ್ಕೊಂಡ್ಬಿಡೋದು. ಕರೆಕ್ಟಾಗಿ ಉಬ್ಬಿ ಬರ್ತೈತಿ ಅದು. ಮ್ಯಾಲೆ ಎಣ್ಣೆ ಸಿಂಪಡಿಸೋದು, ತೆಗೆದು ಬಿಡೋದು, ಹೋಳ್ಗೆ ರೆಡಿ. ಈ ಟೈಪ್ ನೀವು ಹೋಳ್ಗೆ ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದು ಮರಿಬೇಡ್ರಿ. ನಮ್ಮ ಹೋಳಿಗೆ ರೆಡಿ ಆಗಿದಾವು. ಇನ್ನೇನಿದ್ರೆ ಅದರದ ರುಚಿ ನೋಡೋದು ಅಷ್ಟೇ ಐತಿ. ನಮ್ಮ ಅಡುಗೆ ಮನೆ ಎಲ್ಲ ಘಮ್ಮನ ಆಯ್ತು ನೋಡ್ರಿ ಹೋಳಿಗೆ ವಾಸ. ಈಗ ಹೋಳಿಗೆ ನಾವು ರುಚಿ ನೋಡ್ತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ ಮರಿಬೇಡ್ರಿ. ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋಲ್ದ ಯಾರು ನೋಡತ್ತಿರಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಮತ್ತು ಸ್ಕಿಪ್ ಮಾಡೋಲ್ದ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.